ಹಾಯ್, ನಾನು ಸುರೇಶ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ದಾರೆ ಇವತ್ತು ನನ್ನ ಮುಂದೆ ನಾನು ಅಮೆಝಾನಲ್ಲಿ ಆರ್ಡರ್ ಮಾಡಿರುವಂಥ ಕೆಲವೊಂದು ತುಂಬ ಕಡಿಮೆ ಬೆಲೆಯ ಚೀಪ್ ಸೂಪರ್ ಕೂಲ್ ಗ್ಯಾಜೆಟ್ಗಳಿರುವಂಥದ್ದು. ಈ ಎಲ್ಲ ಗ್ಯಾಜೆಟ್ಗಳ ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ ಇವನ್ನ ನಾವು ಕಾರ್ನಲ್ಲಿ ಯೂಸ್ ಮಾಡುವಂಥ ಗ್ಯಾಜೆಟ್ಗಳಾಗಿರುವಂಥದ್ದು, ಆಯಿತಾ. ಸೊ ಇದರಲ್ಲಿ ಸುಮಾರು ಒಂದು 200 ರೂಪಾಯಿ ಗ್ಯಾಜೆಟು ಇದೆ, 1000 ರೂಪಾಯಿ ಗ್ಯಾಜೆಟ್ ಕೂಡ ಇರುವಂಥದ್ದು. ನಾನಿವತ್ತು ಈ ಎಲ್ಲ ಗ್ಯಾಜೆಟ್ಗಳನ್ನು ಅನ್ಬಾಕ್ಸ್ ಮಾಡಿ ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಅಂತ. ಮೊದಲದಾಗಿ ನನ್ನ ಫೇವ್ರೆಟ್ ಗ್ಯಾಜೆಟಿಂದ ಶುರು ಮಾಡ್ತೀನಿ. ಹೀಟೆಡ್ ಟ್ರಾವೆಲ್ ಮಗ್, ಸ್ಟೇನ್ಲೆಸ್ ಸ್ಟೀಲ್ ಅಂತ ಒಂದು ಪ್ರಾಡಕ್ಟ್ನ ಹೆಸರು, ಆಯಿತಾ. ನೀವೇನಾದ್ರು ತುಂಬ ಲಾಂಗ್ ಡ್ರೈವ್ ಮಾಡ್ತಾ ಇದ್ದೀರಾ ಅಂತ ಅಂದರೆ, ನಿಮಗೆ ಕಾರಲ್ಲೇ ಬಿಸಿನೀರು ಬೇಕು ಅಂತ ಅಂದರೆ, ಅಥವಾ ಹಾಲನ್ನು ಬಿಸಿ ಮಾಡಬೇಕು ಅಂತ ಒಂದು ಗ್ಯಾಜೆಟನ್ನು ಯೂಸ್ ಮಾಡ್ಬೋದು. ಈ ಒಂದು ಬಾಕ್ಸ್ ಒಳಗೆ ನಿಮಗೆ ಈ ಒಂದು ಮಗ್ ಸಿಗ್ತಾ ಇರುವಂಥದ್ದು, ಆಯಿತಾ. ಸ್ಟೇನ್ಲೆಸ್ ಸ್ಟೀಲ್ ಹೊರಗಡೆ ಒಂದು ಒಳ್ಳೆ ಬಿಲ್ಡ್ ಅಂತ ಅನ್ನಿಸ್ತಾ ಇದೆ. ಮತ್ತೊಂದು ಕೇಬಲ್ ಇರುವಂಥದ್ದು, ಆಯಿತಾ. ಕಾರ್ ಚಾರ್ಜರು ಪ್ಲಗ್ ಬರುತ್ತಲ್ವ, ಪವರ್ ಪ್ಲಗ್ಗು. ಸೊ ಒಂದು ಸೈಡ್ ಅದಿದೆ, ಇನ್ನೊಂದು ನಾವು ಒಂದು ಮಗ್ಗಿಗೆ ಕನೆಕ್ಟ್ ಮಾಡೋದಕ್ಕೆ ಒಂದು ಪವರ್ ಪ್ಲಗ್ಗು. ಸೊ ಇದನ್ನು ಕನೆಕ್ಟ್ ಮಾಡಿಕೊಂಡ್ರೆ ನಿಮ್ಮ ಕಾರಿಗೆ ಪ್ಲಗ್ ಮಾಡ್ಬಿಟ್ಟಿದ್ರೊಳಗೆ ನೀರು ಹಾಕಿದ್ರೆ ಸಾಕು, ಅದು ಬಿಸಿಯಾಗಿ ಶುರುವಾಗುತ್ತೆ. ನಾನು ಚೆಕ್ ಮಾಡ್ದಂಗೆ ಸುಮಾರು ಒಂದು 20-25 ನಿಮಿಷ ಬೇಕು, ಆಯಿತಾ, ಬಿಸಿ ಆಗೋದಕ್ಕೆ. ಬಟ್ ಕೆಲಸವನ್ನಂತೂ ಮಾಡುತ್ತೆ, ಹೆವಿ ಟೈಮ್ ತೊಗೊಳುತ್ತೆ. ಆದರೆ ಒಟ್ಟಿಗೆ ಕೆಲಸ ಮಾಡುತ್ತಲ್ಲ, ಅದೇ ಖುಷಿ, ಆಯಿತಾ. ಒಟ್ಟಿಗೆ ನಿಮಗೆ ಹೆವಿ ಕುದಿಯೋ ಥರ ಎಲ್ಲ ಆಗೋ ಡೌಟು. ನಾನು ಚೆಕ್ ಮಾಡೋದಂಗೆ ಬೆಚ್ಚಗಾಗುತ್ತೆ. ಒಂದು 10 ನಿಮಿಷ ನಾನು ಚೆಕ್ ಮಾಡೋದಕ್ಕೆ ಒಂದು ಸ್ವಲ್ಪ ಬೆಚ್ಚಗಾಯಿತು. ಸೊ ಎಮರ್ಜೆನ್ಸಿಗೆ ಗ್ರೀನ್ ಟೀ ಅದು ಇದು ಮಾಡ್ಕೊಳ್ಳೋರಿಗೆ, ನಂಗೆ ಇನ್ಸ್ಟ್ಯಾಂಟ್ ಕಾಫಿ ಮಾಡ್ಕೊಳ್ಳೋರಿಗೆ ನಂಗೆ ಅನ್ನಿಸ್ತಂಗೆ ಆರಾಮಾಗಿ ಯೂಸ್ ಆಗುತ್ತೆ. ಒಟ್ಟಿಗೆ ಕೆಲಸವನ್ನಂತೂ ಮಾಡ್ತಿರುವಂಥದ್ದು. ಇದನ್ನು ಪ್ಲಗ್ ಮಾಡಿದಾಗ ಹೊರಗಡೆ ಈ ಒಂದು ಜಾಗದಲ್ಲಿ ಸ್ವಲ್ಪ ಹೀಟ್ ಆಗುತ್ತೆ. ಸೊ ನಂತರ ಒಳಗಡೆ ಇರುವಂಥ ನೀರು ಅಥವಾ ಹಾಲು ಹೀಟ್ ಆಗುತ್ತೆ. ಮೋಸ್ಟ್ಲಿ ಒಂದು 15-20 ನಿಮಿಷ ಬಿಟ್ಟರೆ ಒಂದು ಲೆವೆಲಿಗೆ, ಕಾಫಿ ಕುಡಿಯೋ ಲೆವೆಲಿಗೆ ಹೀಟ್ ಆಗಿಬಿಡುತ್ತೆ. ಸೊ ಒಂದು ಒಳ್ಳೆ ವಿಷಯ ಅಂತೀನಿ. ನನಗನ್ನಿಸ್ತು ತುಂಬ ಯೂಸ್ಫುಲ್ ಆಗಿರುವಂಥ ಗ್ಯಾಜೆಟು. ಇದನ್ನು ನಾನು ಪರ್ಮನೆಂಟಾಗಿ ಕಾರಲ್ಲಿ ಇಟ್ಬಿಡ್ತೀನಿ. ಗೊತ್ತಿಲ್ಲ ಎಷ್ಟು ದಿನ ಇದು ಕೆಲಸವನ್ನು ಮಾಡುತ್ತೆ ಅಂತ. ನಾನು ಕೆಲವೊಂದು ರಿವ್ಯೂ ನೋಡ್ದಂಗೆ ಒಂದು 2-3 ಸಲ ಯೂಸ್ ಮಾಡಿದ್ಮೇಲೆ ಅದು ಹಾಳಾಯಿತು ಅಂತ ಕೆಲವು ಜನ ಅಂತಾರೆ. ಚೆನ್ನಾಗಿ ಯೂಸ್ ಆಗ್ತದೆ, ಸುಮಾರು ಒಂದು 3-4 ತಿಂಗಳಿಂದ ಯೂಸ್ ಮಾಡ್ತೀನಿ ಅಂತ ಕೆಲವು ಜನ ಅಂತಾರೆ. ಬಟ್ ಯಾವಾಗ ಹಾಳಾಗುತ್ತೆ ಅಂತ ಗೊತ್ತಿಲ್ಲ. ಇದೆಲ್ಲ ಚೈನೀಸ್ ಇಂಪೋರ್ಟೆಡ್ ಪ್ರಾಡಕ್ಟ್ಗಳು, ಆಯಿತಾ. ಸೊ ಅದರಿಂದ ಯಾವಾಗ ಬೇಕಾದರೂ ಹಾಳಾಗ್ಬೋದು, ವಾರಂಟಿ ಕೂಡ ಇರೋದಿಲ್ಲ. ಒಟ್ಟಿಗೆ ಸದ್ಯಕ್ಕೊಂದು ಕೆಲಸ ಮಾಡ್ತಾ ಇದೆ. ಇನ್ನು ಈ ಒಂದು ಗ್ಯಾಜೆಟನ್ನು ನೀವು ಅಮೆಝಾನಲ್ಲಿ 350 ರೂಪಾಯಿಂದ 400 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು, ಆಯಿತಾ. ಸೊ 400 ರೂಪಾಯಿಗೆ ಒಂದು ಒಳ್ಳೆಯ ಗ್ಯಾಜೆಟ್ ಅಂದರೆ ಅನ್ನಿಸ್ತಾ ಇದೆ ನನಗೆ. ನೀವು ಪರ್ಚೇಸ್ ಮಾಡಬೇಕು ಅಂದರೆ ಸ್ಟಿಲ್ ಬೇಕೇ ಬೇಕಿದು ಅಂತ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ. ಆ ಒಂದು ಲಿಂಕ್ನ ಮುಖಾಂತರ ಬೇಕಾದ್ರೆ ನೀವು ಪರ್ಚೇಸ್ ಮಾಡಬಹುದು. ಇನ್ನು ಮುಂದಿನ ಗ್ಯಾಜೆಟಿಗೆ ಹೋಗ್ತೀನಿ. ಸ್ಟಫ್ ಕೂಲ್ ಕಂಪನಿಯ ಈ ಒಂದು ಮೊಬೈಲ್ ಹೋಲ್ಡರ್ ಆಯಿತು. ನಾರ್ಮಲ್ ಮೊಬೈಲ್ ಹೋಲ್ಡರ್ ಅಲ್ಲ, ಆಟೋಮೆಟಿಕ್ ಮೊಬೈಲ್ ಹೋಲ್ಡರ್. ಅಂದರೆ ನೀವು ಮೊಬೈಲ್ ಸೈಜಿಗೆ ತಕ್ಕಂಗೆ ಆಟೋಮೆಟಿಕ್ಕು ಅದನ್ನೇ ಒಂದು ರೀತಿ ಹೋಲ್ಡ್ ಮಾಡ್ಕೊಬಿಡುತ್ತೆ. ಸೊ ಒಂದು ಬಟನ್ ಪ್ರೆಸ್ ಮಾಡಿದ ತಕ್ಷಣ. ಸೊ ಇದರ ಬೆಲೆ ಸ್ವಲ್ಪ ಜಾಸ್ತಿ ಇದೆ, ಸುಮಾರು 1400-1500 ರೂಪಾಯಿ ತನಕ ಇರುವಂಥದ್ದು, ಆಯಿತಾ. ಸೊ ಅಮೆಝಾನಲ್ಲಿ ಸ್ವಲ್ಪ ಕಡಿಮೆಗೆ ಸಿಕ್ಬಿಡುತ್ತೆ. ಸದ್ಯಕ್ಕಂತೂ ಔಟ್ ಆಫ್ ಸ್ಟಾಕ್ ಆಗಿದೆ ಅಮೆಝಾನಲ್ಲಿ. ಒಂದು 1000 ರೂಪಾಯಿಗೆಲ್ಲ ಸಿಕ್ಬಿಡುತ್ತಿದ್ದು ಅಮೆಝಾನಲ್ಲಿ. ಇನ್ನು ಈ ಒಂದು ಬಾಕ್ಸ್ ಒಳಗಡೆ ನಿಮಗೆ ಒಂದು ಕಾರ್ ಹೋಲ್ಡರು, ಒಂದು ಕೇಬಲ್ಲು, ಯೂಸರ್ ಮ್ಯಾನ್ಯಲ್ಲು ಎಲ್ಲ ಸಿಗ್ತಾ ಇರುವಂಥದ್ದು. ಸೊ ಇದನ್ನು ನಿಮ್ಮ ಕಾರಿಂದು AC ವೆಂಟ್ ಇರುತ್ತಲ್ವಾ, ಸೊ ಅಲ್ಲಿಗೆ ನೀವು ಸ್ಟಿಕ್ ಮಾಡಬೇಕಾಗುತ್ತೆ. ಸ್ಟಿಕ್ ಅಂತ ಅಂದರೆ ಒಂದು ರೀತಿ ಕ್ಲಿಪ್ ಥರ ಇದೆ, ಆಯಿತಾ. ಸೊ ಕ್ಲಿಪ್ ಇದೆ, ಆ ಕ್ಲಿಪ್ನ ಮುಖಾಂತರ ನೀವು ಹಾಕಬೇಕಾಗುತ್ತೆ. ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ನೀವು ಲ್ಯಾಂಡ್ಸ್ಕೇಪ್ ಆದರೂ ಹಾಕ್ಬೋದು ಅಥವಾ ಪೋರ್ಟ್ರೇಟಲ್ಲಿ ಬೇಕಾದರೂ ಹಾಕ್ಬೋದು, ನಿಮ್ಮ ಇಷ್ಟ. ಇಲ್ಲಿ 2 ಬಟನ್ ಇದೆ, ಆಯಿತಾ. ಒಂದು ಬಟನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ತೋರಿಸ್ತೀನಿ ಹಂಗೇನೆ ಚಾರ್ಜ್ ಮಾಡಬೇಕಾಗತ್ತೆ ಇದನ್ನ, ಆಯಿತಾ. ಸೊ ಪವರ್ ಪ್ಲಗ್ ಮಾಡೋ ಅವಶ್ಯಕತೆ ಇಲ್ಲ, ಕಂಟಿನ್ಯೂಸ್ ಆಗಿ ಚಾರ್ಜ್ ಮಾಡಿದ್ರೆ ಸಾಕು. ಸೊ ನೋಡ್ಬೋದು, ಒಂದು ಬಟನ್ನ ಪ್ರೆಸ್ ಮಾಡಿದ್ರೆ ಇದು ಓಪನ್ ಆಗುತ್ತೆ. ಒಂದು ಮಧ್ಯದಲ್ಲಿ, ಆಯಿತಾ, ಮಧ್ಯದಲ್ಲಿ ನಿಮ್ಮ ಫೋನನ್ನು ಡೈರೆಕ್ಟಾಗಿ ಹಿಂಗೆ ಇಟ್ಟರೆ ಸಾಕು, ಆಟೋಮೆಟಿಕ್ ಆಗದೆ ಬಟನ್ ಪ್ರೆಸ್ ಮಾಡ್ಕೊಳ್ಳುತ್ತೆ. ಪ್ರೆಸ್ ಮಾಡಿಕೊಂಡು ನಿಮ್ಮ ಫೋನ್ನ ಸೈಜಿಗೆ ತಕ್ಕಂಗೆ ಅದು ಅಡ್ಜಸ್ಟ್ ಮಾಡ್ಕೊಂಡು ಸ್ಟಾಪ್ ಆಗಿಬಿಡುತ್ತೆ. ಸೊ ಓಪನ್ ಮಾಡೋದಕ್ಕೆ ಇಲ್ಲಿ ಮೇಲ್ಗಡೆ ಬಟನ್ ಇದೆ, ಮತ್ತು ಕ್ಲೋಸ್ ಮಾಡೋದಕ್ಕೆ ಇಲ್ಲಿ ಇರುವಂಥ ಬಟನ್ನು, ಅದು ಆಟೋಮೆಟಿಕ್ ಅಡ್ಜಸ್ಟ್ ಆಗಿಬಿಡುತ್ತೆ. ಸೊ ತೋರಿಸ್ತಾ ಇದ್ದೀನಿ ನಿಮಗೆ, ಆಯಿತಾ. ಒನ್ ಹ್ಯಾಂಡೆಡ್ ಅಂದರೆ ಒಂದೇ ಕೈಯಲ್ಲಿ ನೀವು ಫೋನ್ನ ಹೋಲ್ಡ್ ಮಾಡೋದಕ್ಕೆ ನಂಗೆ ಅನ್ನಿಸ್ತಂಗೆ ತುಂಬ ಯೂಸ್ ಆಗ್ಬೋದು. 2 ಕೈ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಸಡನ್ನಾಗಿ ಕಾರ್ ಡ್ರೈವ್ ಮಾಡ್ತಾ ಇರ್ತೀರ, ಪಟ್ ಅಂತ ಹಿಂಗೆ ಇಟ್ಬಿಟ್ಟು ಆಟೋಮೆಟಿಕ್ ಹೋಲ್ಡ್ ಮಾಡ್ಕೊಂಬಿಡುತ್ತೆ. ಸೊ ಅದು ಎಷ್ಟು ಜನಕ್ಕೆ ಯೂಸ್ ಆಗೋದಂತ ಗೊತ್ತಿಲ್ಲ. ನಾವು ಒಂದೇನಂತ ಅಂದರೆ ನಾವು ಕಾರ್ ನಿಲ್ಲಿಸ್ಬಿಟ್ಟು ಅದನ್ನು ಹೋಲ್ಡ್ ಮಾಡಬೇಕಾಗತ್ತೆ. ಮಾಮೂಲಿದಾದರೆ ಅದೆಲ್ಲ 250-300 ರೂಪಾಯಿಗೆ ಸಿಕ್ಬಿಡುತ್ತೆ ಕಾರ್ ಹೋಲ್ಡರು. ಬಟ್ ಇದಕ್ಕೆ ಸ್ವಲ್ಪ ಎಕ್ಸ್ಪೆನ್ಸಿವು. ಇದರಲ್ಲಿ ಬ್ಯಾಟ್ರಿ ಇರುತ್ತೆ, ಚಾರ್ಜ್ ಮಾಡ್ಕೊಂಡು ಯೂಸ್ ಮಾಡ್ಕೊಬೋದು. ಒಂದು ಸಲ ಚಾರ್ಜ್ ಮಾಡಿದ್ರೆ ನಂಗೆ ಅನ್ನಿಸ್ತಂಗೆ ಆರಾಮ ಬೇಜಾನ್ ಟೈಮ್ ಬರುತ್ತೆ. ಎಷ್ಟೊಂದು ಎಕ್ಸಾಕ್ಟ್ಲಿ ಕೊಟ್ಟಿಲ್ಲ ಅವರು. ಒಟ್ಟಿಗೆ ಮೋಸ್ಟ್ಲಿ ಒಂದು ವಾರ, 15 ದಿನ, ಒಂದು ತಿಂಗಳು ಬಂದರೂ ಬರ್ಬೋದು. ಡಿಪೆಂಡ್ಸ್ ನಾವು ಹೆಂಗೆ ಯೂಸ್ ಮಾಡ್ತೀವಿ ಅದ್ರ ಮೇಲೆ. ಸೊ ಚೆನ್ನಾಗಿದೆ ಒಟ್ಟಿಗೆ ಪ್ರಾಡಕ್ಟು, ಬಟ್ ಬೆಲೆ ಸ್ವಲ್ಪ ಜಾಸ್ತಿ ಆಯಿತು. ಅಷ್ಟಕ್ಕೆ ವರ್ತಾ ನಾವು ಪ್ರಶ್ನೆ ಮಾಡ್ಕೊಬೇಕಾಗುತ್ತೆ. ಅಷ್ಟು ಕೊಟ್ಟು ತೊಗೊಂಬಿಟ್ಟು ಶೋಕಿ ಮಾಡಬೇಕಾ ಈ ರೀತಿ ಅಂತ ಯೋಚನೆ ಮಾಡಬೇಕಾಗುತ್ತೆ. ಒಟ್ಟಿಗೆ ಚೆನ್ನಾಗಿದೆ, ನೋಡಿ ನಿಮ್ಗೆ ಇಂಟ್ರೆಸ್ಟ್ ಇದ್ದವರು ಬೇಕಾದ್ರೆ ಪರ್ಚೇಸ್ ಮಾಡಬಹುದು. ಇನ್ನು ಮುಂದಿನ ಗ್ಯಾಜೆಟ್ ಬಂದುಬಿಟ್ಟು
ಆಟೋ 12 ಅಂತ ಆಯಿತಾ, ಸ್ಮಾರ್ಟ್ ಆಡಿಯೋ ಕನೆಕ್ಟರು. ಸೊ ಇದರ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ನಿಮ್ಮ ವೆಹಿಕಲ್ನ, ನಿಮ್ಮ ಕಾರ್ ಆಗಿರ್ಬೋದು ಅಥವಾ ಯಾವುದೇ ವೆಹಿಕಲ್ನ ಆಗಿರ್ಬೋದು ನಿಮ್ಮದ್ರಲ್ಲಿ ಬ್ಲೂಟೂತ್ ಇಲ್ಲ ಅಂತ ಅಂದರೆ ಈ ಒಂದು ಗ್ಯಾಜೆಟನ್ನು ಪರ್ಚೇಸ್ ಮಾಡ್ಬೋದು ಆಯಿತಾ. ಸೊ ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ್ರೆ ಅದ್ರ ಒಳಗಡೆ ನಿಮಗೆ ಈ ಒಂದು ರಿಸೀವರು, ಅದು ಬಿಟ್ಟರೆ ಕೆಲವೊಂದು ವೆಲ್ಕ್ರೋ ಇದೆ. ಸೊ ಇದನ್ನು ನೀವು ಈ ಒಂದು ಡಿವೈಸ್ಗೆ ಸ್ಟಿಕ್ ಮಾಡಿ ನಂತರ ನಿಮ್ಮ ಕಾರ್ಗೂ ಸ್ಟಿಕ್ ಮಾಡಿ ವೆಲ್ಕ್ರೋ ಮುಖಾಂತರ ಅಂಟಿಸ್ಬೋದು. ಮತ್ತೊಂದು ಯೂಸರ್ ಮ್ಯಾನುವಲ್, ಕ್ವಿಕ್ ಸ್ಟಾರ್ಟೆಡ್ ಏನೋ ಇದೆ ಒಟ್ಟಿಗೆ. ಸೊ ಇದನ್ನು ಏನಪ್ಪ ಮಾಡಬೇಕು ಅಂತ ಅಂದರೆ ಇದರಲ್ಲಿ 2 ಕೇಬಲ್ ಇದೆ ಆಯಿತಾ. ಒಂದು USB ಕೇಬಲ್, ಇದು ಪವರ್ ಕೇಬಲ್, ಇನ್ನೊಂದು ಆಕ್ಸ್ ಕೇಬಲ್ ಆಯಿತಾ. ಸೊ ಈ ಒಂದು ಪವರ್ ಕೇಬಲ್ನ ನಿಮ್ಮದು ಕಾರಿಂದು ಪವರ್ ಪಾಯಿಂಟಿಗಾದರೂ ಹಾಕಿ ಅಥವಾ USB ಪೋರ್ಟ್ ಇದ್ದರೆ USB ಪೋರ್ಟ್ಗಾದರೂ ಹಾಕಿ ಒಟ್ಟಿಗೆ ಪವರ್ ಡೆಲಿವರಿಗೆ ಅಷ್ಟೇ. ಇದು ಪವರ್, ಈ ಒಂದು ಡಿವೈಸ್ನ ಪವರ್ ಆನ್ ಮಾಡೋದಕ್ಕೆ. ಇನ್ನೊಂದು ಆಕ್ಸ್ ಕೇಬಲ್ಲು, ಈ ಒಂದು ಆಕ್ಸ್ ಕೇಬಲ್ನ ನಿಮ್ಮ ಆಡಿಯೋ ಸಿಸ್ಟಮ್ ಇರುತ್ತಲ್ವ, ಬ್ಲೂಟೂತ್ ಇರಲ್ಲ ಬಟ್ ಆಡಿಯೋ ಸಿಸ್ಟಮ್ ಇರುತ್ತೆ, ಪೆನ್ ಡ್ರೈವ್ ಹಾಕ್ಬಿಟ್ಟು ಅಥವಾ ಆಕ್ಸ್ ಕೇಬಲಿಂದ ಪ್ಲೇ ಮಾಡಬಹುದಾದಂಥ ಸಿಸ್ಟಮ್ ಇರುತ್ತಲ್ವ, ಅದಕ್ಕೆ ಕನೆಕ್ಟ್ ಮಾಡಿದ್ರೆ ಸಾಕು. ಸೊ ನೀವು ಈ ಒಂದು ಡಿವೈಸ್ ಆನ್ ಆಗುತ್ತೆ. ಇದನ್ನು ನಿಮ್ಮ ಮೊಬೈಲಿಗೆ ಪೇರ್ ಮಾಡಿಕೊಂಡು ಬ್ಲೂಟೂತ್ನ ಮುಖಾಂತರ ನೀವು ಸಾಂಗನ್ನು ಪ್ಲೇ ಮಾಡ್ಬೋದು. ಜೊತೆಗೆ ಇದರಲ್ಲಿ ಇನ್ಬಿಲ್ಟ್ ಮೈಕ್ರೋಫೋನ್ ಕೂಡ ಇರುವಂಥದ್ದು. ಅದರಿಂದ ನಿಮ್ಮ ಕಾಲ್ ಬಂತು ಅಂತಂದರೆ ಒಂದು ಬಟನ್ನ ಪ್ರೆಸ್ ಮಾಡಿದ್ರೆ ರಿಸೀವ್ ಆಗುತ್ತೆ, ಇದರಲ್ಲೇ ಮಾತಾಡ್ಬೋದು. ಸೊ ಆ ಟೈಮಲ್ಲಿ ಯೂಸ್ ಆಗುತ್ತೆ. ಇದರ ಬೆಲೆ ಏನು ಅಷ್ಟೊಂದು ಹೆವಿ ಎಕ್ಸ್ಪೆನ್ಸಿವ್ ಇಲ್ಲ, ಸುಮಾರು ಒಂದು 550 ರೂಪಾಯಿದು ಆಯಿತು. 500 ರೂಪಾಯಿಗೆ ಒಂದು ಒಳ್ಳೆ ಗ್ಯಾಜೆಟ್ ಅಂತ ಅನ್ನಿಸ್ತು ನನಗೆ. ಸೊ ನಿಮ್ಮ ವೆಹಿಕಲ್ನಲ್ಲಿ ಬ್ಲೂಟೂತ್ ಇಲ್ಲ ಅಂತಂದರೆ ತುಂಬ ಯೂಸ್ ಆಗುತ್ತೆ. ಟ್ರೈ ಮಾಡಿ ನೋಡಿ, ನಿಮಗೆ ಇಂಟ್ರೆಸ್ಟ್ ಆದರೆ ಪರ್ಚೇಸ್ ಮಾಡ್ಬೋದು. ಇನ್ನು ಮುಂದಿನ ಗ್ಯಾಜೆಟ್ ಬಂದ್ಬಿಟ್ಟು ಸ್ಟಫ್ ಕೂಲ್ ಕಂಪ್ನಿಯ ಒಂದು ಕಾರ್ ಚಾರ್ಜರ್. ಇದೊಂದು ಫಾಸ್ಟ್ ಚಾರ್ಜಿಂಗ್ ಕಾರ್ ಚಾರ್ಜರ್ ಆಯಿತಾ. 47 ವ್ಯಾಟ್, ಟೋಟಲ್ 47 ವ್ಯಾಟ್ನ ಚಾರ್ಜರ್ ಆಯಿತು. ಇದನ್ನು ಓಪನ್ ಮಾಡಿದ್ರೆ ಒಳಗಡೆ ಡೈರೆಕ್ಟಾಗಿ ಒಂದು ಕಾರ್ ಚಾರ್ಜರ್ ಸಿಗುತ್ತೆ. ಸೊ ಇದರಲ್ಲಿ 2 ಪೋರ್ಟ್ ಇರುವಂಥದ್ದು, ಒಂದು USB ಟೈಪ್, ಇನ್ನೊಂದು USB ಟೈಪ್ ಸಿ. ಟೈಪ್ ಎನಲ್ಲಿ 22.5 ವ್ಯಾಟಲ್ಲಿ ನಿಮ್ಮ ಫೋನ್ನ ಚಾರ್ಜ್ ಮಾಡ್ಬೋದು, ಸೂಪರ್ ವಿಷಯ. ಮತ್ತು ಟೈಪ್ ಸಿಯಲ್ಲಿ 25 ವ್ಯಾಟಲ್ಲಿ ಚಾರ್ಜ್ ಮಾಡ್ಬೋದು. ಸೊ ನಿಮ್ಮ ಫೋನು ಏನಾದರೂ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಆಗುತ್ತೆ ಅಂತಂದ್ರೆ ಆ ಟೈಮಲ್ಲಿ ಯೂಸ್ ಆಗುತ್ತೆ. ಸೊ ನಂದು ಕೂಡ 25 ವ್ಯಾಟ್ ಸಪೋರ್ಟ್ ಆಗುತ್ತೆ. ಸೊ ಇದರಿಂದ ಆರಾಮಾಗಿ ನಾನು ಫಾಸ್ಟ್ ಚಾರ್ಜ್ ಮಾಡ್ಕೊಬೋದು, ಒಂದು ಒಳ್ಳೆಯ ವಿಷಯ. ನಿಮ್ಮದೇನಾದರೂ ಹೆವಿ ಜಾಸ್ತಿ, ಫಾರ್ ಎಕ್ಸಾಂಪಲ್ 65 ವ್ಯಾಟೆಲ್ಲ ಸಪೋರ್ಟ್ ಆಗುತ್ತೆ ಅಂದರೆ ಆ ಟೈಮಲ್ಲಿ ಏನು ಮಾಡೋಕ್ಕಾಗಲ್ಲ, ನಿಮ್ಮ ಫೋನ್ 25 ವ್ಯಾಟಲ್ಲೇ ಚಾರ್ಜ್ ಆಗುತ್ತೆ, ಒಟ್ಟಿಗೆ ಯೂಸ್ ಆಗುತ್ತೆ. ಸಾಲಿಡ್ ಬಿಲ್ಡು, ಮೆಟಾಲಿಕ್ ಬಿಲ್ಡ್ ಚೆನ್ನಾಗಿದೆ ಒಟ್ಟಿಗೆ. ಸದ್ಯಕ್ಕೊಂದು ಚೆನ್ನಾಗಿ ಕೆಲಸ ಮಾಡ್ತದೆ. ಫ್ಯೂಚರ್ನಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಒಟ್ಟಿಗೆ. ಇದನ್ನು ಬೇಕಾದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಪರ್ಚೇಸ್ ಮಾಡ್ಬೋದು. ಇನ್ನು ಈ ಒಂದು ಕಾರ್ ಚಾರ್ಜರ್ನ ಬೆಲೆ ಬಂದ್ಬಿಟ್ಟು ಹತ್ತತ್ರ 1,000 ರೂಪಾಯಿ ಆಗುತ್ತೆ ಆಯಿತಾ. ಇದಕ್ಕೂ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ. ಯೂಶಲಿ ನಾರ್ಮಲ್ ಕಾರ್ ಚಾರ್ಜರ್ ಬೆಲೆ ತುಂಬ ಕಡಿಮೆ ಇರುತ್ತೆ, 400 ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ, 300-400 ರೂಪಾಯಿಗೆ. ಇದು ಫಾಸ್ಟ್ ಚಾರ್ಜರ್ ಆಗಿರೋದ್ರಿಂದ ಬೆಲೆ ಸ್ವಲ್ಪ ಜಾಸ್ತಿ ಇದೆ. ಸೊ ನೋಡಿ, ನಿಮಗೆ ವರ್ತ್ ಅನ್ಸಿದ್ರೆ ಬೇಕಾದ್ರೆ ಪರ್ಚೇಸ್ ಮಾಡಬಹುದು. ಇನ್ನು ಈ ಒಂದು ಕೊನೆ ಗ್ಯಾಜೆಟ್ ಬಂದ್ಬಿಟ್ಟು ಬ್ಲೈಂಡ್ ಸ್ಪಾಟ್ ಮಿರರ್ ಆಯಿತಾ. ನೀವು ತುಂಬ ಜನ ಕಾರಲ್ಲಿ ಇದನ್ನು ಸೈಡ್ ಮಿರರಿಗೆ ಹಾಕಿರ್ತಾರೆ, ನೋಡಿರ್ತೀರ. ಸೊ ನಿಮ್ಮ ಕಾರಲ್ಲಿ ಬ್ಲೈಂಡ್ ಸ್ಪಾಟ್ ಇದೆ ಅಂತ ಹಿಂದ್ಗಡೆ ನಿಮಗೆ ಒಂದು ಆ್ಯಂಗಲಲ್ಲಿ ಆ ಕಡೆಯಿಂದ ಯಾವ್ದಾದ್ರು ವೆಹಿಕಲ್ ಬರ್ತಿದ್ರೆ ಗೊತ್ತಾಗಲ್ಲ ಆಯಿತಾ. ಸೊ ಆ ಟೈಮಲ್ಲಿ ಈ ಒಂದು ಮಿರರ್ ಸ್ಟಿಕ್ಕರ್ ಇರುತ್ತೆ ಆಯಿತಾ. ಸೊ ಸ್ಟಿಕ್ಕರ್ನ ನೀವು ಮಿರರಿಗೆ ಅಂಟಿಸಿದ್ರೆ ಒಂದು ರೀತಿ ತುಂಬ ವೈಡ್ ಆಗಿ ಹಿಂದ್ಗಡೆ ಕಾಣಿಸುತ್ತೆ ನಿಮಗೆ ಅದರ ವೆಹಿಕಲ್ ಬರ್ತಿದೆ ಅಂತಂದರೆ. ಸೊ ಆ ಟೈಮಲ್ಲಿ ಹೆವಿ ಯೂಸ್ ಆಗುತ್ತೆ. ಹಾಕ್ಬಿಟ್ಟು ತೋರಿಸ್ತೀನಿ ನಿಮಗೆ. ಓಕೆ, ಗಮನಿಸ್ತಾ ಇದ್ರೆ ಒಂದು ಮಿರರಿಗೆ ಒಂದು ಬ್ಲೈಂಡ್ ಸ್ಪಾಟ್ ಮಿರರ್ನ ಅಂಟಿಸಿದ್ದೀವಿ. ಸೊ ಇದು ತುಂಬ ವೈಡ್ ಆಗಿದೆ, ಇದು ಕಂಪೇರ್ ಮಾಡಿದ್ರೆ ತುಂಬ ವೈಡ್ ಆಗಿದೆ ಆಯಿತಾ. ಸೊ ಆ ಕಡೆ ರೋಡಿನ ಸ್ವಲ್ಪ ಆ ಕಡೆ ವೆಹಿಕಲ್ ಬರ್ತಿದ್ರು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ, ಕಂಪ್ಲೀಟ್ ರೋಡ್ ಕಾಣುತ್ತೆ. ಮತ್ತು ಪಾರ್ಕಿಂಗ್ ಟೈಮಲ್ಲೂ ಕೂಡ ಹೆವಿ ಯೂಸ್ ಆಗುತ್ತೆ. ನಂಗೆ ಅನ್ನಿಸ್ತಂಗೆ ಗೊತ್ತಾಗ್ಬಿಡುತ್ತೆ ಏನಾದರೂ ಯಾವ್ದಾದ್ರು ವೆಹಿಕಲ್ ಬರ್ತಾಯಿದ್ರೆ ಅಥವಾ ಹಿಂದ್ಗಡೆ ಏನಾದರೂ ಇದ್ದರೆ ನಮ್ಗೆ ತುಂಬ ಈಸಿಯಾಗಿ ಗೊತ್ತಾಗುತ್ತೆ. ಸ್ವಲ್ಪ ಡಿಫ್ರೆಂಟ್ ಆ್ಯಂಗಲಲ್ಲಿ ಕಾಣುತ್ತೆ ನಿಮಗಿದು. ಸೊ ಹೆವಿ ಯೂಸ್ ಆಗುತ್ತೆ. ಸೊ ನಿಮ್ಮ ಕಾರ್ಲಿಲ್ಲ ಅಂತ ಅಂದರೆ ಬೇಕಾದ್ರೆ ನೀವು ಪರ್ಚೇಸ್ ಮಾಡಿ ಹಾಕೊಬೋದು. ಇನ್ನೂ ಈ ಒಂದು ಬ್ಲೈಂಡ್ ಸ್ಪಾಟ್ ಮಿರರಿಂದು ಪ್ರೈಸ್ ಕೇಳ್ತಾ ಇದ್ದೀನಿ ಅಂತಂದರೆ 150 ರೂಪಾಯಿಂದ 200 ರೂಪಾಯಿ ಆಗುತ್ತೆ ಆಯಿತಾ. ಒಬ್ಬರು 150 ರೂಪಾಯಿಗೂ ಮಾರ್ತಾಯಿರ್ತಾರೆ. ರೋಡ್ ಸೈಡಲ್ಲೆಲ್ಲ ಇನ್ನೂ ಕಡಿಮೆಗೆ ಸಿಕ್ಬಿಡುತ್ತೆ ಆಯಿತಾ. ಸೊ ಹೆವಿ ಕಡಿಮೆಗೆ ಸಿಕ್ಬಿಡುತ್ತೆ. ಸೊ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಇದಿಷ್ಟು ಇವತ್ತಿನ ಅಮೆಝಾನ್ ಗ್ಯಾಜೆಟ್ಗಳು. ನನಗಂತೂ ತುಂಬ ಫೇವ್ರೇಟ್ ಅನ್ಸಿದ್ದು ಒಂದು ಕಾರ್ ವಾಟರ್ ಹೀಟರು ಮತ್ತು ಒಂದು ಮೊಬೈಲ್ ಹೋಲ್ಡರು, ಎರಡು ಕೂಡ ತುಂಬ ಚೆನ್ನಾಗಿದೆ. ಹೋಲ್ಡರ್ ಒಂದೇ ಕೈಯಲ್ಲಿ ನಾವು ಹೋಲ್ಡ್ ಮಾಡ್ಬೋದು, ಫೋನ್ನ ಇಡ್ಬೋದು, ಬಟ್ ಅಂತ ಲಾಕ್ ಆಗಿಬಿಡುತ್ತೆ. ಸೊ ನಿಮಗೆ ಇವತ್ತಿನ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿತ್ತು, ಕೆಲವೊಂದು ಹೊಸ ವಿಷಯಗಳು ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ನೀವು ಇದರಲ್ಲಿ ಯಾವುದೇ ಗ್ಯಾಜೆಟ್ ಪರ್ಚೇಸ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಆ ಮುಖಾಂತರ ನೀವು ಪರ್ಚೇಸ್ ಮಾಡ್ಬೋದು. ಇಷ್ಟ ಆಗಿಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋ ನಮ್ಮ ಟೆಕ್ ಇನ್ ಕನ್ನಡ IT ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದೆ.